ಎಸ್ ಸರ್, ಖಂಡಿತವಾಗಿ ನೀವೇನಾರ ಇವತ್ತು ಬಿಜೆಪಿ ಅವರು JDS ಜೊತೆಗಿಲ್ಲ ಅಂದ್ರೆ ತುಮಕೂರು ನೀವು ಕೇಳಂಗಿರ್ಲಿಲ್ಲ, ಚಿಕ್ಕಬಳ್ಳಾಪುರ ನೀವು ಅಲ್ಲ ಲೈಕ್ ಗೆಲುವಿನ ಲೆಕ್ಕಾಚಾರ ಕೇಳಂಗಿರ್ಲಿಲ್ಲ, ಚಿಕ್ಕಬಳ್ಳಾಪುರ ಕೇಳಂಗಿರ್ಲಿಲ್ಲ. ಯಾಕೆಂದ್ರೆ ನೀವು ಏಕಾಂಗಿಯಾಗಿ ಹೋರಾಟ ಕೊಟ್ಟಿದ್ರೆ ಮತ ಸ್ಪ್ಲಿಟ್ ಆಗಿರೋದು, ಕಾಂಗ್ರೆಸ್ ವಿರೋಧಿ ಮತ ಸ್ಪ್ಲಿಟ್ ಆಗಿರೋದು. ಚಿತ್ರದುರ್ಗ ಬಿಟ್ರೆ ಚಿತ್ರದುರ್ಗ ಇನ್ನು ಟೈಟ್ ಫೈಟ್ ಇದೆ, ನಾವೇನು ಕ್ಲಿಯರ್ ಆಗಿ ನೀವು ಫಲಿತಾಂಶ ಸೆಕೆಂಡ್ರಿ. ಬಟ್ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು ಅಂಡ್ ಮೈಸೂರು ಸೇರ್ಕೊಂಡಂಗೆ ಬಿಜೆಪಿಗೆ ಬೆಂಗಳೂರು ಗ್ರಾಮಾಂತರ ಒಂದು 5-6 ಏನಾರ ಗೆಲ್ಲಬೇಕು ಅಂತಂದ್ರೆ JDS ಅವ್ರ ನೆರವು ಬಹಳ ಅಗತ್ಯ ಆಗಿತ್ತು. ಅದು ನಿಮ್ಗಾಗಿದೆ. ಅಟ್ ದಿ ಸೇಮ್ ಟೈಮ್ ಹಾಸನ, ಮಂಡ್ಯ, ಕೋಲಾರದ ಗೆಲುವು ಆ ಅನಿವಾರ್ಯತೆ ಕೆಲವೊಂದು ಬೇಕು ಬೇಡ ಅನ್ನೋದ್ರೂ ನಿಮ್ಗೆ ಲಾಭ, ಎರಡೂ ಪಾರ್ಟಿಗಳಿಗೆ ಲಾಭ ಆಗಿದೆ, ನಷ್ಟ ಅಂತೇನಿಲ್ಲ. ಆದ್ರೆ ಒಂದಷ್ಟು ಸಿಟ್ಟು ಸೆಡವು ಇದ್ದದ್ದು ಹಾಸನ ವಿಚಾರ ಬಂದಾಗ, ಕೆಲವೊಂದು ವಿಷಯದಲ್ಲಿ ಪ್ರೀತಮ್ ಗೌಡ್ರ ವಿಷಯ ಬಂದಾಗ ಎಸ್ ನೀವು ಅದನ್ನು ಕಾಮೆಂಟ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ನಾನು ಪ್ರಸ್ತಾಪ ಮಾಡಲೇಬೇಕಾ ವಿಷಯನ. ಸೊ ಹಾಗಾಗಿ ಇದ್ದೇ ಇರುತ್ತೆ. ಬಟ್ ಎಲ್ಲ ಓಕೆ ಅಂದ್ರೆ 100% 99% ಮೈತ್ರಿ ಓಕೆ ಆಗಿದೆ. ಆ ಮೈತ್ರಿಯ ಈಕ್ವೇಷನ್ಸೇ ಈ ನಂಬರ್ ಅನ್ನೋದು ನಿಮ್ಮ ಇದು. ಪಾರ್ಟಿಲೆಲ್ಲ ಚೆನ್ನಾಗಿದೆ, ಏನೋ ವ್ಯತ್ಯಾಸ ಇಲ್ಲ ಬಿಜೆಪಿನಲ್ಲಿ ಸದ್ಯಕ್ಕೆ. ನಾ ಹೇಳಿದಲ್ಲ, ಪಕ್ಷ ಇದರದ್ದು ಇಟ್ಸ್ ಎ ಟೀಮ್ ವರ್ಕ್ ಆಯ್ತಾ. ಅಟ್ ದ ಎಂಡ್ ಆಫ್ ದ ಡೇ ಕೊನೆ ಇದ್ರಲ್ಲಿ ನಮ್ಗೆ ಏನ್ ಅಪ್ಲೈ ಆಗುತ್ತೆ, ಪಕ್ಷ ಯಾವ ತರ ಮುಂದೆ ತಗೊಂಡು ಹೋಗ್ಬೇಕು. ಫೈನಲ್ ಅಟ್ ದ ಎಂಡ್ ಆಫ್ ದ ಡೇ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಆಗುತ್ತೆ. ಆ ಒಂದು ದೃಷ್ಟಿ ಇಟ್ಕೊಂಡು ನಾವು ಮುಂದೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದೀವಿ. ಇವತ್ತೂ ಅಷ್ಟೇ ಆ ಮೈತ್ರಿ ಆಗಿರೋದು ಅಷ್ಟೇ ಒಂದು ರಾಜ್ಯದ ದೃಷ್ಟಿಯಿಂದ ನಾವು ಮೈತ್ರಿ ಮಾಡ್ಕೊಂಡಿದೀವಿ. ಕೆಲವೊಂದು ಎಲ್ಲಿ ನಮ್ಗೆ ನಮ್ಗೆ ಫುಟ್ ಪ್ರಿಂಟ್ ಅಷ್ಟು ಜಾಸ್ತಿ ಇಲ್ವೋ ಅಲ್ಲೆಲ್ಲ ಮೈತ್ರಿ ಮಾಡ್ಕೊಂಡಿದೀವಿ. ಅಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲೂ ಅಷ್ಟೇ. ಇವತ್ತು ದಿವಸ ನೀವು ನೋಡ್ತಂದ್ರೆ ಭಾರತ ನಾವು 543 ಸೀಟಲ್ಲಿ 443 ಸೀಟ್ ಅಷ್ಟೇ ನಾವು ಕಾಂಟೆಸ್ಟ್ ಮಾಡ್ತಾ ಇದ್ವಿ. ಇನ್ನು 100 ಸೀಟ್ ನಾವು ಬೇರೆಯವ್ರಿಗೆ ಬಿಟ್ಕೊಟ್ಟಿದ್ದೀವಿ, ಮೈತ್ರಿ ಪಕ್ಷ ಬಿಟ್ಕೊಟ್ಟಿದ್ದೀವಿ ನಾವು. ತಪ್ಪೇನಿಲ್ಲ. ಸೊ ದೇ ಆರ್ ಆಲ್ ಪಾರ್ಟ್ ಆಫ್ NDA. ದ ರಿಸಲ್ಟ್ ನೀವು ನೋಡ್ತಾ ಇದಾರಲ್ಲ, ರಿಸಲ್ಟ್ ಯಾವ ತರ ಬರ್ತಾ ಇದೆ ನೀವು ನೋಡ್ತಾ ಇದೀರಾ. ಎಕ್ಸಿಟ್ ಪೋಲ್ಸ್ ಅಲ್ಲಿ ನೋಡ್ತಾ ಇದೀರಾ. ನೀವು 4ನೇ ತಾರೀಕು ಇದಕ್ಕಿಂತ ಚೆನ್ನಾಗಿ ನೋಡ್ತೀರಾ. ಇದನ್ನ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಆಪ್ಟಿಮಿಸ್ಟಿಕ್. ಏನ್ ಸರ್ ಹಿಂಗೆ ನೀವು ವಿಶ್ವಾಸ? ನಾನು ಆಪ್ಟಿಮಿಸ್ಟಿಕ್ ಆಗಿದ್ದೀನಿ ಆಯ್ತಾ. ನನ್ನ ಬಾರನ್ನ ನಾನು ಯಾವತ್ತೂ ಕಡಿಮೆ ಮಾಡಿಲ್ಲ, ಮಾಡೋದು ಇಲ್ಲ. 400ರಲ್ಲಿ ಇದೆ. ಇಷ್ಟೊಂದು ವಿಶ್ವಾಸ ಇರಕ್ಕೆ ಕಾರಣ ಆಗುವಂತ 3 ಅಂಶಗಳು ಏನು? ಒಂದು, ಮೊದಲನೇದು ಈ 10 ವರ್ಷದ ಸಾಧನೆ. ಆಮೇಲೆ ನಾವು ನೆಕ್ಸ್ಟ್ 5 ವರ್ಷಕ್ಕೆ, ಆಮೇಲೆ ನೆಕ್ಸ್ಟ್ 25 ವರ್ಷಕ್ಕೆ ನಾವು ಯಾವ ತರ ನಮ್ಮ ದೇಶನ ತಗೊಂಡು ಹೋಗ್ಬೇಕು, ಯಾವ ಲೆವೆಲ್ ವರೆಗೂ ತಗೊಂಡು ಹೋಗ್ಬೇಕು ಅನ್ನೋದು ಅದು ಎರಡನೇದಾಗುತ್ತೆ. ಇದು ಆಮೇಲೆ ಡಿವಿಸಿವ್ ಪಾಲಿಟಿಕ್ಸ್ ಬಿಟ್ಟು ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್ ಪ್ರಯಾಸ ಮಾಡಿ ಅದನ್ನ ಜನಗಳಿಗೆ ತಲುಪಿಸ್ತಾ ಇದೀವಲ್ಲ, ಅದು ಎರಡನೇ ಪಾಯಿಂಟ್. 3ನೇ ಪಾಯಿಂಟ್ ಏನಂತಂದ್ರೆ, ನಾವು ಆರ್ಥಿಕ ಇದರಲ್ಲಿ ನಾವು 3ನೇ ಮಟ್ಟಕ್ಕೆ ಬರ್ತೀವಲ್ಲ, ಟಾಪ್ 3 ಎಕನಾಮಿಕ್ಸ್ ಇನ್ ದ ವರ್ಲ್ಡ್ ಬರ್ತೀವಲ್ಲ, ದಟ್ ಈಸ್ ದಿ ಗೋಲ್. ಈ 3 ವಿಷಯ ಅಂಶ ನಾವು ಗಮನದಲ್ಲಿಟ್ಕೊಂಡು ನಾವು ಈ ಚುನಾವಣೆಗೂ ಹೋಗಿದ್ದೀವಿ. ಇದು ನಮ್ಮ ಎಲ್ಲರ ದೇಶದ ಜನಗಳ ಇದು ಆಯ್ತಾ, ಏನೋ ಆಕಾಂಕ್ಷೆ ಇರುತ್ತೆ. ದಟ್ ಈಸ್ ದಿ ಮಿಷನ್ ಅಂಡ್ ವಿಷನ್ ಸ್ಟೇಟ್ಮೆಂಟ್. ಎಸ್ ಸರ್, ರಘುನಂದನ್ ಅವರೇ, 1 ಚುನಾವಣೆ ಸೋಲು ಭಾಳ ಹಿನ್ನಡೆ ಆಗುತ್ತೆ, 2 ಸೋಲು ಮತ್ತಷ್ಟು ಹಿನ್ನಡೆ, 3 ಸೋಲು ಇದೆಯಲ್ಲ. ಕಾಂಗ್ರೆಸ್ಸು ವಿಪಕ್ಷ ನಾಯಕನ ಸ್ಥಾನ ಸಿಗದಿರುವಂಥ ಸನ್ನಿವೇಶ ಕೂಡ ನಿರ್ಮಾಣ ಆಗೋಗಿತ್ತು ಫಲಿತಾಂಶದ ವಿಷಯ ಬಂದಾಗ ಕೇಂದ್ರದಲ್ಲಿ, ಲೋಕಸಭೆಯಲ್ಲಿ. ಬಟ್ ಒಂದು ಪಾರ್ಟಿ 3 ಸಾರಿ ಈ ಮಟ್ಟಿಗೆ ಸೋತ್ರೆ ಅದರ ಸನ್ನಿವೇಶ ಏನಾಗಿರುತ್ತೆ? ಏನ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.